ಇದು 1 ಎಕರೆ ಜಾಗ ಅಳತೆ ಹದ್ಬಸ್ತಲಾಗಿ ಬೇಲಿ ಹಾಕಿದ್ದಾರೆ. ಕೆಂಪು ಮಣ್ಣು, ಬ್ಯಾಕ್ ಡ್ರಾಪಲ್ಲಿ ಈ ಥರ ಒಂದು ಒಳ್ಳೆ ಬೆಟ್ಟ ಇರುವಂಥದ್ದು. ಗಾಳಿ ಯಾವ ಥರ ಬೀಸ್ತಾ ಇದೆ ಅಂದರೆ ನೋಡ್ಬೋದು. ಇಲ್ಲಿ ನಾನು ವಿಡಿಯೋದಲ್ಲೇ ಕೇಳಿಸ್ತಾ ಇದೆ ನಿಮಗೆ. ಸುತ್ತಲೂ ಇಲ್ಲಿ ವ್ಯೂ ಇರುವಂಥ ಲ್ಯಾಂಡು ನೋಡಿ. ಇದು ಇನ್ನೂ ಮಂಜು ಕರಗಿಲ್ಲ, ಹಾಗಾಗಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಅದು ಬಿಸಿಲು ಬಂದರೆ ರಿಫ್ಲೆಕ್ಟ್ ಆಗುತ್ತೆ. ಈ ಥರ ಇಲ್ಲಿ ವ್ಯೂ ಹೈವೇ, ನ್ಯಾಷನಲ್ ಹೈವೇಯಿಂದ 1 ಕಿಲೋಮೀಟ್ರು ಈ ಜಾಗಕ್ಕೆ 500 ಮೀಟ್ರು ಕಾಂಕ್ರೀಟ್ ರೋಡ್ ಇದೆ. 500 ಮೀಟ್ರ್ 30 ಅಡಿ ಮೆಟ್ಲಿಂಗ್ ರೋಡು. ನೋಡ್ತಿದ್ದೀರಲ್ಲ, ಅದೊಂದು ಬಿಲ್ಡಿಂಗು, ವೈಟ್ ಕಲರ್ ಬಿಲ್ಡಿಂಗು, ಅದೇ ನ್ಯಾಷನಲ್ ಹೈವೇಲಿ ಇರುವಂಥ ಒಂದು ರೆಸ್ಟೋರೆಂಟು. 360 ಡಿಗ್ರಿನಲ್ಲಿ ಇಲ್ಲಿ ವ್ಯೂ ಸಿಗುತ್ತೆ. ಕೆಂಪು ಮಣ್ಣು, ಇದರಲ್ಲಿ ಒಂದು 40 1.5-2 ವರ್ಷದ ತೆಂಗಿನ ಗಿಡ ಇದೆ. ಬಾರ್ಡ್ರಲ್ಲಿ 2 ವರ್ಷ ಚಿಲ್ಲರೆದು ಈ ಥರ ಮಹಾಗನಿ ಗಿಡ ಹಾಕಿದ್ದಾರೆ. ಇದರಲ್ಲಿ ಒಂದು ಬೋರ್ವೆಲ್ ಇದೆ. ಮೋಟ್ರು ಬಿಟ್ಟಿಲ್ಲ, ಮೋಟ್ರು ಬಿಟ್ಕೊಬೇಕು. ಮಣ್ಣು ಕಂಡೀಷನ್ ನೀವು ಯಾವ ಕಡೆ ನೋಡಿದ್ರೂ ರಿಫ್ಲೆಕ್ಟ್ ಆಗುತ್ತೆ. ಕುಂಕುಮ ಥರ ಇದೆ ಮಣ್ಣು, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ. ಒಳ್ಳೆ ಎನ್ವೈರ್ನಮೆಂಟು. ಈ ಥರ ಬೆಟ್ಟದ ವ್ಯೂ ಇರುವಂಥ ಜಾಗ. ಎಲ್ಲ 2 ವರ್ಷದ್ದು ತೆಂಗಿನ ಗಿಡಗಳು 40 ಇದೆ. ಇಲ್ಲೊಂದು ಬೋರ್ವೆಲ್ ಇದೆ. ಬೋರ್ವೆಲ್ಲು ಇದಕ್ಕೆ ಮೋಟ್ರ್ ಬಿಟ್ಕೊಬೇಕು. ಆಯ್ತು, ಅದ್ಭುತವಾಗಿ ವಿತ್ ಲೀಗಲ್ ಒಪಿನಿಯನ್ ರೆಡಿ ಇದೆ, ರೆಡಿ ಟು ರಿಜಿಸ್ಟರ್. ಈ ಥರ ಸೈಲೆಂಟ್ ವಾತಾವರಣ ಬೇಕು ಅಂತ ಅನ್ನೋರಿಗೆ ಹೇಳಿ ಮಾಡಿಸೋ ಜಾಗ ಇದು. ಇದರಿಂದ ಇನ್ನು ಮುಂದಕ್ಕೂ ಬೇರೆ ಬೇರೆಯವರು ಫಾರ್ಮ್ ಹೌಸ್ ಇದೆ ನೋಡ್ಬೋದು. ಅಲ್ಲೊಂದು ಮನೆ ಕಾಣಿಸ್ತಿದೆ ನೋಡಿ, ಮಾವಿನ ಗಿಡದ ಕಡೆ. ಅಲ್ಲಿ ಬೇರೆಯವ್ರದ್ದು ಕೂಡ ಫಾರ್ಮ್ ಹೌಸ್ ಐತೆ. ಮೋಟ್ರ್ ಒಂದು ಬಿಟ್ಕೋಬೇಕು. ಇಲ್ಲಿ ಒಂದು ಕೃಷಿ ಹೊಂಡ ಕೂಡ ಮಾಡಿದ್ದಾರೆ ನೀರು ಸ್ಟೋರೇಜ್ಗೆ. ಮಣ್ಣಂತೂ ಒಳ್ಳೆ ಕೆಂಪು ಮಣ್ಣು, ಕುಂಕುಮ ಥರ ಇದೆ. ಇಲ್ಲಿ ಕರೆಕ್ಟಾಗಿ ಕನಕಪುರ ಬಸ್ ಸ್ಟ್ಯಾಂಡ್ಗೆ ಈ ಜಾಗಕ್ಕೆ 31 ಕಿಲೋಮೀಟರ್ ಆಗುತ್ತೆ. ನ್ಯಾಷನಲ್ ಹೈವೇಯಿಂದ, ಇಂಟರ್ಸ್ಟೇಟ್ ನ್ಯಾಷನಲ್ ಹೈವೇ. ಅಲ್ಲಿ ವೈಟಿಶ್ ಕಲರ್ ಬಿಲ್ಡಿಂಗ್ ಅಂತ ಹೇಳಿದ್ರೆ ಒಂದು ರೆಸ್ಟೋರೆಂಟು, ಅದು ನ್ಯಾಷನಲ್ ಹೈವೇ. ಅದು ಅಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ 1 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಒಂದು ಲೋಕಲ್ ಟೌನ್ ಅಂತ ಇದೆ, ಹುಣಸನಹಳ್ಳಿ. ಸೊ ಅಲ್ಲಿ ಏನೇನು ನೀಡ್ಸ್ ಬೇಕಂದ್ರೂ ಎಲ್ಲ ಥರ ಫೆಸಿಲಿಟಿ ಇದೆ ಅದರಲ್ಲಿ. ಅಲ್ಲಿ ಬಿಲ್ಡಿಂಗ್ಗಳೆಲ್ಲ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಇಲ್ಲಿಗೆ 2.5 ಕಿಲೋಮೀಟ್ರು. ಕರೆಕ್ಟಾಗಿ ಕನಕಪುರ ಬಸ್ ಸ್ಟ್ಯಾಂಡಿಂದ 31 ಕಿಲೋಮೀಟ್ರ್ ಆಗುತ್ತೆ. ಸೊ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಡೀಸೆಂಟಾಗಿ ಇರಬೇಕು ಅನ್ನೋ, ಸಣ್ಣದಾಗಿ ಮನೆ ಕಟ್ಕೋತೀನಿ ಅನ್ನೋರಿಗೆ ಹೇಳಿ ಮಾಡಿಸೋದಂಥ ಜಾಗ ಇದು ನೋಡಿ. ಬ್ಯಾಕ್ ಡ್ರಾಪಲ್ಲಿ ಒಳ್ಳೆ ಒಂದು ಇಲ್ಲಿ ವ್ಯೂ ಇದೆ. ಸೊ ಇದಕ್ಕೆ 360 ಡಿಗ್ರಿನಲ್ಲೂ ಇಲ್ಲಿ ವ್ಯೂ ಬರುತ್ತೆ. ಇನ್ನೂ ಮಂಜು ಕರಗಿಲ್ಲ. ಇದು ಚಳಿಗಾಲ ಸೀಸನ್ ಅಲ್ವಾ, ಸ್ವಲ್ಪ ಸೂರ್ಯ ಇನ್ನೂ ಮೇಲ್ಗೆ ಬಂದಾಗ ಗ್ರೀನಿಶ್ ಆಗಿ ರಿಫ್ಲೆಕ್ಟ್ ಆಗುತ್ತೆ. ಇದು ಅಳತೆ ಅದ್ಬಸ್ತು ಎಲ್ಲ ಆಗಿದೆ ವಿತ್ ಲೀಗಲ್ ಒಪಿನಿಯನ್, ರೆಡಿ ಟು ರಿಜಿಸ್ಟರ್, ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ಈಗ ಸಣ್ಣದಾಗಿ ಒಂದು ಮನೆ ಕಟ್ಕೊಂಡು ಪರ್ಮನೆಂಟಾಗಿ ಆರಾಮಾಗಿ ವಾಸ ಮಾಡ್ಬೋದು, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ. ಇದು ಕೃಷಿ ಹೊಂಡ ಮಾಡಿಸಿದ್ದಾರೆ ನೀರು ಸ್ಟೋರ್ಗೆ. ಅಚ್ಚುಕಟ್ಟಾಗಿ ಇಲ್ಲೆಲ್ಲ ಮುಳ್ಟಂತಿ ಬೇಲಿ ಹಾಕ್ಸಿದ್ದಾರೆ. ಸೊ ಎಕ್ಸ್ಟ್ರಾ ಒಂದು ಖರ್ಚು ಏನಿಲ್ಲ, ಮೋಟ್ರ್ ಒಂದು ಬಿಟ್ಕೊಬೇಕಷ್ಟೇ. ಒಂದು ಎಕರೆ ಜಾಗ ಇದು. ಅಳತೆ ಅದ್ಬಸ್ತು ಎಲ್ಲ ಆಗಿ ವಿತ್ ಲೀಗಲ್ ಒಪಿನಿಯನ್ನು ನೋಡಿ. ಇದೆಲ್ಲ ಒಂದು 2 ವರ್ಷದ ತೆಂಗಿನ ಗಿಡಗಳು.
ಈ ಥರ ಒಂದು 500 ಮೀಟ್ರು ಈ ರೋಡ್ ಕಾಣಿಸ್ತಾ ಇದೆಯಲ್ಲ, ಈ ರೋಡ್ ಬಂದ್ಬಿಟ್ಟು ನಿಮಗೆ ಒಂದು ಚೈನ್ ರೋಡ್ ಇದು. ಸೊ ಇಲ್ಲಿ ವೆಹಿಕಲ್ಲು ಇಲ್ಲಿ ನೋಡ್ಬೋದು ನೀವು, ವೆಹಿಕಲ್ ಮಾರ್ಕು. ಮುಂದೆ ಬೇರೆಯವ್ರದ್ದು ಫಾರ್ಮ್ ಹೌಸ್ ಇದೆ, ಅವರೆಲ್ಲ ಇದೇ ರೋಡಲ್ಲಿ ಓಡಾಡ್ತಾರೆ. ಸ್ವಲ್ಪ ಗಿಡಗಳೆಲ್ಲ ಬೆಳ್ಕೊಂಡಿರೋದ್ರಿಂದ ಸಡನ್ನಾಗಿ ರಿಫ್ಲೆಕ್ಟ್ ಆಗೋಲ್ಲ. ಅಟ್ ಎ ಟೈಮ್ 2 ವೆಹಿಕಲ್ ಮೂವ್ ಆಗುತ್ತೆ. ಈ ಬ್ಯಾಕ್ ಡ್ರಾಪಲ್ಲಿ ಇಲ್ಲಿ ವ್ಯೂ. ಸೊ 360 ಡಿಗ್ರಿನಲ್ಲೂ ಕೂಡ ಇಲ್ಲಿ ವ್ಯೂ ಇದೆ. ಇಲ್ಲಿಂದ ಒಂದು 3/4 ಕಿಲೋಮೀಟ್ರಲ್ಲಿ ಊರಿದೆ, ಸೇಫ್ಟಿ ಪ್ಲೇಸು. ಒಂದು ಎಕರೆ ಜನರಲ್ ಕ್ಯಾಟಗರಿ ಪ್ರಾಪರ್ಟಿ ರೆಡಿ ಟು ರಿಜಿಸ್ಟರ್. ಸೊ ಈಗ 1 ಎಕರೆ ಏನು ತೋರಿಸ್ದೆ, ಇಲ್ಲಿಂದನೇ ಎಂಟ್ರಿ. ಇದೊಂದು ಇಂಟರ್ಸ್ಟೇಟ್ ಕನೆಕ್ಟಿವ್ ನ್ಯಾಷನಲ್ ಹೈವೇ. ನೋಡಿ ಇಲ್ಲಿ ಕಾಂಕ್ರೀಟ್ ಎಲ್ಲ ಮಾಡ್ತಾ ಇದ್ದಾರೆ. ಒಂದು ಸೈಡ್ಗೆ ಆಗಿದೆ ಕಾಂಕ್ರೀಟು, ಇನ್ನೊಂದು ಸೈಡ್ಗೆ ಆಗ್ತಾ ಇದೆ. ಇಲ್ಲಿಂದ ಈ ಪಾಯಿಂಟಿಂದ ಕರೆಕ್ಟಾಗಿ ಅಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ಲ, ಆ ಬೆಟ್ಟದ ಕೆಳಗಡೆನೆ 1 ಎಕರೆ ಜಾಗ ತೋರಿಸಿದ್ದು. ಇಲ್ಲೊಂದು ಲೋಕಲ್ ಟೌನ್ ಅಂತ ಹೇಳಿದ್ನಲ್ಲ, 2.5 ಕಿಲೋಮೀಟ್ರು. ಲ್ಯಾಂಡಿಂದ 2.5 ಕಿಲೋಮೀಟ್ರು. ಇಲ್ಲಿಂದ ಒಂದು 1.5 ಕಿಲೋಮೀಟ್ರು. ಇಲ್ಲಿ ಡೈಲಿ ನೀಡ್ಸ್ ಬೇಕಾದಂತೆಲ್ಲ ಪೆಟ್ರೋಲ್ ಬಂಕು, ಮೆಡಿಕಲ್ ಸ್ಟೋರು, ಹಾಸ್ಪಿಟಲ್ಲು, ಬ್ಯಾಂಕು ಎಲ್ಲ ಇದೆ. ಈ ಪಾಯಿಂಟ್ಗೆ ಕನಕಪುರದಿಂದ 30 ಕಿಲೋಮೀಟ್ರು. ಇಲ್ಲಿಂದ ಲ್ಯಾಂಡ್ಗೆ 1 ಕಿಲೋಮೀಟ್ರು. ಮೆಟ್ಲಿಂಗ್ ರೋಡ್ ಕಾಂಕ್ರೀಟ್ ರೋಡ್ ಒಂದು 500 ಮೀಟ್ರು, 500 ಮೀಟ್ರು 40 ಫೀಟ್ ವೈಡು ಮೆಟ್ಲಿಂಗ್ ರೋಡು. ಆ ಬೆಟ್ಟದ ಕೆಳಗಡೆನೆ ತೋರಿಸಿದ್ದು.